ವೆಲ್ಕಮ್ ಟು ದ ಚಾನಲ್ ಮ್ಯಾಥ್ಸ್ ಬೈ ಸ್ವಾತಿ ಮ್ಯಾಮ್ ಕನ್ನಡ ಮಾಧ್ಯಮ. ನಾವು ತ್ರಿಕೋನಮಿತಿ ಪ್ರಸ್ತಾವನೆ ಅಂತಕ್ಕಂತಹ ಪಾಠದಲ್ಲಿದ್ದೇವೆ. ಹಿಂದಿನ ವಿಡಿಯೋಗಳಲ್ಲಿ ನಾವು ಮೊದಲನೇ ಅಭ್ಯಾಸವನ್ನು ಸಂಕ್ಷೇಪಿಸಿ ಬರೆಯಲಾಗಿದೆ. ನೀವೇನಾದರೂ ಡೌಟನ್ನು ಹೊಂದಿದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ನೀವು ಬೇಕಾದರೆ ಹೋಗಿ ವಿಡಿಯೋಗಳನ್ನು ನೋಡ್ಕೋಬೋದು. ಅಂಡರ್ಸ್ಟ್ಯಾಂಡಿಂಗ್. ಆ್ಯಂಡ್ ನಾವೀಗ ಎರಡನೇ ಅಭ್ಯಾಸದ ಪರಿಚಯವನ್ನು ಮೊದಲು ಮಾಡ್ಕೋಬೇಕು. ಓಕೆ, ಸೊ ಎರಡನೆಯ ಅಭ್ಯಾಸ ಈ ಥೀಟಾ ಅನುಪಾತದ ಬೆಲೆಗಳಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿದರೆ, ಕೆಲವು ಥೀಟಾದ ಬೆಲೆಗಳಿಗೆ ನಿರ್ದಿಷ್ಟವಾದ ಅನುಪಾತಗಳನ್ನು ಕೊಡಲಾಗಿದೆ. ಹೌದಾ? ಮೊದಲಿಗೆ ಈ ಲೆಕ್ಕಗಳನ್ನು ಸುಲಭೀಕರಿಸಬೇಕಾದ್ರೆ ನೀವು ಆ ಅನುಪಾತಗಳನ್ನು ನೆನಪಿಟ್ಕೋಬೇಕು. ಅಂಡರ್ಸ್ಟ್ಯಾಂಡಿಂಗ್. ಅನುಪಾತಗಳನ್ನು ಮೊದಲು ಚೆನ್ನಾಗಿ ಕಲಿಯಬೇಕು. ನಾನಿವತ್ತು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಈ ಅನುಪಾತದ ಒಂದು ಟೇಬಲನ್ನು, ಅಂದರೆ ಎಲ್ಲ ತ್ರಿಕೋನಮಿತಿ ಅನುಪಾತಗಳನ್ನು ಸುಲಭ ರೂಪದಲ್ಲಿ ಯಾವ ರೀತಿ ಬರಿಬೋದು, ಅತ್ಯಂತ ಕಡಿಮೆ ಟೈಮಲ್ಲಿ ಟೇಬಲನ್ನು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು, ಓಕೆ ಅನ್ನೋದನ್ನು ನಾನಿವತ್ತು ನಿಮಗೆ ಹೇಳ್ಕೊಡ್ತೇನೆ. ಫೈನ್. ಸೊ ಕ್ಲಿಯರ್ ಆಗಿ ಒಂದು ಬುಕ್ ತೆಗೆದುಕೊಳ್ಳಿ, ಚೆನ್ನಾಗಿ ವಿಡಿಯೋನ ಪಾಸ್ ಮಾಡ್ತಾ ಬರಿತಾ ಹೋಗಿ. ಅಂಡರ್ಸ್ಟ್ಯಾಂಡಿಂಗ್. ವಿಲ್ ಸ್ಟಾರ್ಟ್. ಸಿ ಡಿಯರ್, ಮೊದಲಿಗೆ ಯಾವೆಲ್ಲ ಕೋನದ ಅನುಪಾತಗಳನ್ನ ನೀವು ನೆನಪಿಟ್ಕೋಬೇಕು? ನೀವು 0 ಡಿಗ್ರಿ ಬೆಲೆಯನ್ನ ನೆನಪಿಟ್ಕೋಬೇಕು. ಓಕೆ, ಅದಾದ ನಂತರ 30 ಡಿಗ್ರಿ ಬೆಲೆ, ಅದಾದ ನಂತರ 45 ಡಿಗ್ರಿಯ ಬೆಲೆ, 60 ಡಿಗ್ರಿಯ ಬೆಲೆ, ಅದಾದ ನಂತರ 90 ಡಿಗ್ರಿಯ ಬೆಲೆ. ಇಷ್ಟು ತ್ರಿಕೋನಮಿತಿಯ ನಿರ್ದಿಷ್ಟ ಕೋನಗಳಿಗೆ ಅವುಗಳ ಅನುಪಾತಗಳನ್ನ ನೀವು ನೆನಪಿಟ್ಕೋಬೇಕು. ಓಕೆ, ಮೊದಲನೇದಾಗಿ ನಾನು ಸೈನ್ ಎ ಅನ್ನ ಬರೀತೀನಿ. ಓಕೆ, ನೀವು ಟೇಬಲ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಸೈನ್ ಎ ಅನ್ನ ನೀವು ನೆನಪಿಟ್ಕೊಳ್ಳೇಬೇಕು. ಅಂಡರ್ಸ್ಟ್ಯಾಂಡಿಂಗ್. ಸೈನ್ ಎ ಅನ್ನ ನೀವು ನೆನಪಿಟ್ಕೊಂಡ್ರೆ ಮಾತ್ರ ಮುಂದಿನ ಬೆಲೆಗಳನ್ನ ಈಸಿಯಾಗಿ ನೀವು ಬರಿಬಹುದು. ಡಿಯರ್ಸ್, ಸೈನ್ 0 ಡಿಗ್ರಿಗೆ ಬೆಲೆ ಏನಾಗುತ್ತಾ? 0 ಆಗುತ್ತಾ. ಓಕೆ, ಅನುಪಾತನೇ 0 ಆಗುತ್ತಾ. ಬಟ್ ಸೈನ್ 30 ಡಿಗ್ರಿಗೆ ಅನುಪಾತ ಏನಾಗುತ್ತಾ? 1/2. ಓಕೆ, ಸೈನ್ 30 ಡಿಗ್ರಿಯ ಅನುಪಾತ ಎಷ್ಟು? 1/2. ಸೈನ್ 45 ಡಿಗ್ರಿಯ ಅನುಪಾತ 1/√2. ಓಕೆ, 1/√2. ಸೈನ್ 60 ಡಿಗ್ರಿಯ ಅನುಪಾತ √3/2. ಓಕೆ, ಅದೇ ರೀತಿ ಸೈನ್ 90 ಡಿಗ್ರಿಯ ಬೆಲೆ 1. ಓಕೆ, ಈ ಮೊದಲ ಸೈನ್ ಬೆಲೆಯನ್ನ ನೀವು ಸರಿಯಾಗಿ ನೆನಪಿಟ್ಕೋಬೇಕು. ಮುಂದಿನ ಬೆಲೆಗಳನ್ನ ನೀವು ಸರಳವಾಗಿ ಬರಿಬಹುದು. ಓಕೆ, ನೋಡಿ, ಈಗ ನಾನು ಕಾಸ್ ಎ ಅನ್ನ ಸರಳವಾಗಿ ಸೈನ್ ಅನ್ನ ಉಪಯೋಗಿಸ್ಕೊಂಡು ಬರಿತೀನಿ. ನೋಡಿ, ಯಾವ ರೀತಿಯಾಗಿ ನೀವು ಕಾಸ್ ಎ ಬರಿಬೇಕಂತ ಹೇಳಿದ್ರೆ, ಸೈನ್ ಎ ಅನ್ನ ಯಾವ ರೀತಿಯಾಗಿ ಮುಂದೆ ತೆಗೆದುಕೊಂಡು ಹೋಗಿರ್ತೀರಿ ಆ ಕಡೆಯಿಂದ ನೀವು ಬರೆದ್ಬಿಟ್ರೆ ನಿಮ್ಗೆ ಕಾಸ್ ಎ ಬೆಲೆ ಸಿಗುತ್ತಾ. ಹೌದಾ? ಸೊ ಕಾಸ್, ಈ ಸೈನ್ 90 ಕೊನೆಯ ಬೆಲೆ ಏನಿರುತ್ತೆ ಅದು ಕಾಸ್ ನ ಮೊದಲನೇ ಬೆಲೆ ಆಗಿರುತ್ತೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಕಾಸ್ 0ದ ಬೆಲೆ ಎಷ್ಟು? 1. ಕಾಸ್ 30 ಡಿಗ್ರಿ ಉಲ್ಟಾ ಬರ್ಬೇಕಂತ ಹೇಳಿದ್ದೀನಿ ನಿಮ್ಗೆ. ಇಲ್ಲೇನ್ ಬರಿಬೇಕು ನೀವು? √3/2. ಓಕೆ, ಕಾಸ್ 45 ಅದ್ರ ಕೆಳಗಡೆ ಅದೇ ಬರುತ್ತೆ, ಯಾಕಂದ್ರೆ ನಾವು ಹಿಂದ್ಗಡೆಯಿಂದ ಬಂದ್ರು ಕೂಡ ಅದೇ ಬರುತ್ತೆ. ಸೊ 1/√2. ನೆಕ್ಸ್ಟ್ ಕಾಸ್ 60 ಏನಾಗುತ್ತಾ? 1/2. ಕಾಸ್ 90 ಏನಾಗುತ್ತಾ? 0. ಓಕೆ, ಸೊ ಯಾವ ರೀತಿಯಾಗಿ ನಾವು ಅದನ್ನ ಮುಂದ್ಗಡೆಯಿಂದ ಬರ್ಕೊಂಡು ಹೋಗಿರುತ್ತೇವೆ ಅದ್ರಿಂದ ನಾವು ಹಿಂದ್ಗಡೆಯಿಂದ ಬಂದ್ಬಿಟ್ರೆ ನಮಗೆ ಕಾಸ್ ಬೆಲೆ ಸಿಗುತ್ತೆ. ನೆಕ್ಸ್ಟ್ ನಾವೀಗ ಟ್ಯಾನ್ ಬೆಲೆಯನ್ನ ಬರೆಯೋಣ. ಓಕೆ, ಟ್ಯಾನ್ ಬೆಲೆಯನ್ನ ಬರಿಬೇಕಾದ್ರೆ ನೀವು ಒಂಚೂರಿಲ್ಲ ಅರ್ಥ ಮಾಡ್ಕೋಬೇಕು. ಓಕೆ, ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಬಳಕೆ ಮಾಡ್ಕೋಬೇಕು. ಏನಂತ ಹೇಳಿದ್ರೆ, ನೋಡಿ, ಸೈನ್ ಎದ ಸೂತ್ರ ನಮಗೆ ಆಲ್ರೆಡಿ ಗೊತ್ತು. ಸೈನ್ ಎದ ಸೂತ್ರ ಏನು? ಸೈನ್ ಎದ ಸೂತ್ರ ಅಭಿಮುಖ ಬಾಹು / ವಿಕರ್ಣ. ಹೌದಾ? ಕಾಸ್ ಎದ ಸೂತ್ರ ಏನ್ರಿ? ಪಾರ್ಶ್ವ ಬಾಹು / ವಿಕರ್ಣ. ಪಾರ್ಶ್ವ ಬಾಹು / ವಿಕರ್ಣ. ನಾನೇನ್ ಮಾಡ್ತೀನಿ ಇವಾಗ? ಸೈನ್ ಎ / ಕಾಸ್ ಎದ ಅನುಪಾತವನ್ನ ತೆಗಿತೀನಿ. ಓಕೆ, ಸೈನ್ ಎ / ಕಾಸ್ ಎದ ಅನುಪಾತ. ಸೈನ್ ಎದ ಸೂತ್ರ ಅಭಿಮುಖ ಬಾಹು / ವಿಕರ್ಣ. ಕಾಸ್ ಎದ ಸೂತ್ರ ಪಾರ್ಶ್ವ ಬಾಹು / ವಿಕರ್ಣ. ವಿಕರ್ಣ ಕ್ಯಾನ್ಸಲ್ ಆದ್ರೆ ಉಳಿತೇನು? ಅಭಿಮುಖ ಬಾಹು / ಪಾರ್ಶ್ವ ಬಾಹು. ಚೂರು ನೆನಪು ಮಾಡ್ಕೊಳ್ಳಿ, ಅಭಿಮುಖ ಬಾಹು / ಪಾರ್ಶ್ವ ಬಾಹು ಯಾವ ಅನುಪಾತದ ಸೂತ್ರ? ಎಸ್, ಅದು ಟ್ಯಾನ್ ಎ ನ ಸೂತ್ರ. ಅದು ಟ್ಯಾನ್ ಎ ನ ಸೂತ್ರ. ಮೀನ್ಸ್ ಸೈನ್ ಎ / ಕಾಸ್ ಎ ಇಸ್ ನಥಿಂಗ್ ಬಟ್ ಟ್ಯಾನ್ ಎ ಅಂತ ಹೇಳಿದ್ರೆ,
ಟ್ಯಾನ್ ಅನ್ನ ನಾವು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಹೇಳಿ ಬರೀಬಹುದು. ಹಾಗಾದ್ರೆ ಈ ಟ್ಯಾನ್ ಎ ಅನುಪಾತವನ್ನ ಕಂಡುಹಿಡಿಲಿಕ್ಕೆ ನಾವು ಈ ಸೂತ್ರವನ್ನ ಬಳಸ್ಕೋಬಹುದು. ಯಾವ ರೀತಿ? ಸೈನ್ ಎ ಬೈ ಕಾಸ್ ಎ ಮಾಡ್ಕೋಬಹುದು. ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಮಾಡಿದ್ರೆ ನಂಗೆ ಟ್ಯಾನ್ ಎ ಸಿಗ್ಬೇಕು. ಅಂಡರ್ಸ್ಟ್ಯಾಂಡಿಂಗ್? ಓಕೆ, ಫೈನ್. ನಾವು ಲುಕ್ ಅಟ್ ದ ಬೋರ್ಡ್. ಈಗ ನಾನು ಟ್ಯಾನ್ ಎ ದ ಬೆಲೆಗಳನ್ನ ಬರಿತೀನಿ ನೋಡಿ. ಈಗ 0 ಡಿವೈಡೆಡ್ ಬೈ 1. ಓಕೆ, ನೆನಪಿಟ್ಕೊಳ್ಳಿ, ಯಾವುದೇ ಸಂಖ್ಯೆಯಿಂದ 0ಗೆ ನಾನು ಭಾಗಾಕಾರ ಮಾಡಿದ್ರೆ, ಓಕೆ, ಸೊ 0/1 ಕೆಳಗಡೆ ಛೇದದಲ್ಲಿ ಯಾವುದೇ ಬೆಲೆ ಇರಲಿ, ಆಗ ನನಗೆ ಬೆಲೆ 0ನೇ ಸಿಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್? 0ಗೆ ಯಾವುದೇ ಸಂಖ್ಯೆಯಿಂದ ಭಾಗಾಕಾರ ಮಾಡಿದ್ರೂ ಕೂಡ ನನಗೆ ಬೆಲೆ ಏನ್ ಸಿಗುತ್ತಾ? 0ನೇ ಸಿಗುತ್ತಾ. ಅಷ್ಟು ನೆನಪಿಟ್ಕೊಳ್ಳಿ. ಈಗ 1/2 ಡಿವೈಡೆಡ್ ಬೈ √3/2 ನೋಡಿ, ಇಲ್ಲಿ 1/2 ಡಿವೈಡೆಡ್ ಬೈ √3/2. 2 ಕ್ಯಾನ್ಸಲ್ ಆದ್ರೆ ಉಳಿತೇನು? 1/√3. ಹೌದಾ? ಹಾಗಾದ್ರೆ ಟ್ಯಾನ್ 30 ದ ಬೆಲೆ ಏನು? ಟ್ಯಾನ್ 30 ದ ಬೆಲೆ 1/√3. ಓಕೆ, ಈ ಕಡೆ ನೋಡಿ, 1/√2 ಡಿವೈಡೆಡ್ ಬೈ 1/√2. ಸೊ ಅದೇ ಬೆಲೆಯಿಂದ ಅದೇ ಬೆಲೆಗೆ ಭಾಗಾಕಾರ ಮಾಡಿದ್ರೆ ನನಗೆ ಸಿಗುವಂತ ಬೆಲೆ ಎಷ್ಟು? 1. ಹೌದಾ? ಈ ಕಡೆ ನೋಡಿ, ಟ್ಯಾನ್ 60 √3/2 ಡಿವೈಡೆಡ್ ಬೈ 1/2. 2 ಗಾಟ್ ಕ್ಯಾನ್ಸಲ್, ಏನ್ ಉಳಿತ್ರಿ? √3/1. √3/1 ಅನ್ನ ನಾನು √3 ಅಂತ ಹೇಳಿ ಕೂಡ ಬರೀಬಹುದು. ಹೌದಾ? ಇಲ್ಲೇ ನೋಡಿ ಇಂಪಾರ್ಟೆಂಟ್ ಆಗಿರೋದು 1 ಡಿವೈಡೆಡ್ ಬೈ 0. ನೋಡಿ, ಯಾವುದೇ ಸಂಖ್ಯೆಗೆ ನಾನು 0ಯಿಂದ ಭಾಗಾಕಾರ ಮಾಡಿದ್ರೆ, ಯಾವುದೇ ಸಂಖ್ಯೆ ಆಗಿರಲಿ 0ಯಿಂದ ಭಾಗಾಕಾರ ಮಾಡಿದ್ರೆ ನನಗೆ ನಿಗದಿತವಾದ ಬೆಲೆ ಸಿಗೋದಿಲ್ಲ. ಯಾಕಂದ್ರೆ 0ಯ ಬೆಲೆ ಇನ್ನೂ ಸ್ಪಷ್ಟನೆ, 0ಯ ಅರ್ಥ ಏನೂ ಇಲ್ಲ ಅಂತ ಹೇಳಿ. ಅಂಡರ್ಸ್ಟ್ಯಾಂಡಿಂಗ್? ಸೊ ಹಾಗಾಗಿ ಯಾವುದೇ ಸಂಖ್ಯೆಗೆ 0ಯಿಂದ ಭಾಗಿಸಿದಾಗ ನನಗೆ ನಿರ್ದಿಷ್ಟ ಬೆಲೆ ಸಿಗೋದಿಲ್ಲ. ಹಾಗಾಗಿ ನಾನು ಅದನ್ನ ನಾಟ್ ಡಿಫೈನ್ಡ್ ಅಂತ ಹೇಳಿ ಬರಿತೀನಿ. ಏನಂತ ಬರಿತೀನಿ? ನಾಟ್ ಡಿಫೈನ್ಡ್. ಯಾಕಂದ್ರೆ 1/0 ಇಸ್ ನಾಟ್ ಡಿಫೈನ್ಡ್. 0ದ ಬೆಲೆ ನನಗೆ ಗೊತ್ತೇ ಇಲ್ಲ. ಅಂಡರ್ಸ್ಟ್ಯಾಂಡಿಂಗ್? ಓಕೆ, ನಾವು ಈಗ ಸೈನ್ ಮತ್ತೆ ಕಾಸ್ ಮತ್ತೆ ಟ್ಯಾನ್ ಬರದ ತಕ್ಷಣ ಟೇಬಲ್ ತುಂಬಾ ಸರಳವಾಗಿ ಬಿಡುತ್ತೆ. ಯಾಕಂತ ಹೇಳಿದ್ರೆ ಈಗ ನಾನು ಕೊಸೇಕ್ ಎ ಅನ್ನ ಬರಿತೀನಿ. ನಿಮಗ್ ಗೊತ್ತು, ಕೊಸೇಕ್ ಎ ಇದು ಸೈನ್ ಎ ನ ಹೃತ್ಕೃಮ ರೂಪ. ಸೈನ್ ಎ ನ ಹೃತ್ಕೃಮ ರೂಪ. ಸೊ ಏನಾಗುತ್ತ ನೋಡಿ, ಸೈನ್ 0ಯ ಬೆಲೆ 0/1. ಅದನ್ನ ನಾನು ವೃತ್ತಕೃಮ ಮಾಡ್ತೀನಿ. ವೃತ್ತಕೃಮ ಮಾಡಿದಾಗ ಏನಾಗುತ್ತಾ? 1/0 ಆಗುತ್ತಾ. ನಾನು ಆಲ್ರೆಡಿ ಹೇಳಿದ್ದೀನಿ 1/0. ಓಕೆ, ಏನಾಗತ್ರಿ? 1/0. ಛೇದದಲ್ಲಿ 0 ಬಂದ್ರೆ ನಾನೇನಂತ ಬರಿಬೇಕು? ನಾಟ್ ಡಿಫೈನ್ಡ್. ಯಾಕಂದ್ರೆ ಯಾವುದೇ ಸಂಖ್ಯೆಗೆ 0ಯಿಂದ ಭಾಗಾಕಾರ ಮಾಡಿದಾಗ ನನಗೆ ನಿರ್ದಿಷ್ಟವಾದ ಬೆಲೆ ಸಿಗೋದಿಲ್ಲ. ಹಾಗಾಗಿ ನಾನು ಕೊಸೇಕ್ 0ದ ಬೆಲೆ ಏನಂತ ಬರಿತೀನಿ? ನಾಟ್ ಡಿಫೈನ್ಡ್. ಓಕೆ, 30 ಡಿಗ್ರಿ ನೋಡಿ, ಇದು 1/2. ಇದರ ವೃತ್ತಕೃಮ ಏನಾಗುತ್ತೆ? 2/1. ಓಕೆ, ಇದು ನೋಡಿ ಕೊಸೆಕ್ 45. ಸೈನ್ 1/√2 ಆದ್ರೆ ಇದು √2/1. ಅಂಡರ್ಸ್ಟ್ಯಾಂಡಿಂಗ್? ಈ ಕಡೆ ಸೈನ್ 60 ದ ಬೆಲೆ √3/2 ಆದ್ರೆ ಕೊಸೆಕ್ 60 ದ ಬೆಲೆ ಏನಾಗುತ್ತೆ? 2/√3. ಓಕೆ, ನಾವು ಹಿಯರ್ ಸೈನ್ 90 ದ ಬೆಲೆ 1 ಅಂದ್ರೆ ಕೆಳಗಡೆ ಕೂಡ 1 ಇರೋ ಹಾಗೆ ಅದನ್ನ ವೃತ್ತಕೃಮ ಮಾಡಿದಾಗ ಮತ್ತೆ ನನಗೆ ಸಿಗೋದು 1. ಹೌದಾ? ಈಗ ನನಗೆ ಕೊಸೇಕ್ ಎ ದ ಬೆಲೆ ಸಿಕ್ತು. ಈಗ ನಾನೇನ್ ಮಾಡ್ತೀನಿ? ಸೀಕ್ ಎ ದ ಬೆಲೆ ಬರಿತೀನಿ. ಓಕೆ, ಸೀಕ್ ಎ ನಿಮಗ್ ಗೊತ್ತು, ಸೀಕ್ ಇದು ಕಾಸ್ನ ಹೃತ್ಕೃಮ. ಓಕೆ, ಸೀಕ್ ಯಾರ ಹೃತ್ಕೃಮ? ಕಾಸ್ನ ಹೃತ್ಕೃಮ. ಸೊ ಇದನ್ನ ಸೀಕ್ ನ ಉಲ್ಟಾ ಮಾಡ್ಕೋತಾ ಹೋಗಿ. ಸೊ ಕಾಸ್ ಇದು 1/1, ಅದರ ಹೃತ್ಕೃಮ ಕೂಡ ಏನಾಗುತ್ತಾ? 1 ಆಗುತ್ತಾ. ನೆಕ್ಸ್ಟ್ ಡಿಯರ್ಸ್, ಕಾಸ್ 30 √3/2. ಹಾಗಾಗಿ ಸೀಕ್ 30 ಏನಾಗುತ್ತಾ? 2 ಡಿವೈಡೆಡ್ ಬೈ √3 ಆಗುತ್ತಾ. ಹೌದಾ? ಸೊ ಈ ಕಡೆ ಬಂದ್ರೆ 1/√2 ಇದ್ದದ್ದು √2 ಆಗುತ್ತಾ. ಸೊ ಇದ್ ಬಂದ್ರೆ ಇಲ್ಲಿ ನೋಡಿ 1/2 ಇದೆ. ಸೊ ಹಾಗಾಗಿ ಇದು 2 ಆಗುತ್ತಾ. ಇಲ್ಲೇ ಸ್ವಲ್ಪ ಎಚ್ಚರ ಇರಬೇಕು, 0 ಇದೆ. ಸೊ ಅದು 0/1 ಆಗುತ್ತಾ. ಅದು 1/0. 1/0 ಆದಾಗ ಛೇದದಲ್ಲಿ 0 ಬರುತ್ತಾ. ಸೊ ಹಾಗಾಗಿ ನಾನೇನಂತ ಬರಿಬೇಕ್ರಿ? ನಾಟ್ ಡಿಫೈನ್ಡ್. ಅಂಡರ್ಸ್ಟ್ಯಾಂಡಿಂಗ್? ಸೊ ಕೊನೆಯದಾಗಿ ಕಾಟೆ. ಓಕೆ, ಕಾಟ್ ಎದ ಬೆಲೆಗಳನ್ನ ಯಾವ ರೀತಿಯಾಗಿ ಬರಿಬೇಕು? ಸ್ವಲ್ಪ ನೋಡಿ, ಕಾಟ್ ಇದು ಟ್ಯಾನ್ ಹೃತ್ಕೃಮ ಮರೆಯೋ ಹಾಗಿಲ್ಲ. 0 ಇದೆ. ಸೊ 0 ಇದ್ದದ್ದನ್ನ ಉಲ್ಟಾ ಮಾಡಿದಾಗ 1/0 ಆಗುತ್ತಾ. ಸೊ ಕ್ಲಿಯರ್ಲಿ ಇಟ್ ಈಸ್ ನಾಟ್ ಡಿಫೈನ್ಡ್. ಹೌದಾ? ಸೊ ಈ ಕಡೆ ಬಂದ್ರೆ
ಟ್ಯಾನ್ 30 1/√3 ಆದ್ರೆ ಕಾಟ್ 30 ಏನಾಗುತ್ತಾ √3/1 ಆಗುತ್ತಾ. ಟ್ಯಾನ್ 45 1 ಆದ್ರೆ ಕಾಟ್ 45 ಕೂಡ 1 ಆಗುತ್ತಾ. ಹೌದಾ, 1/1 is 1. ಟ್ಯಾನ್ 60 ಏನಾಗುತ್ತಾ √3 ಆಗುತ್ತಾ. ಹಾಗಾದ್ರೆ ಕಾಟ್ 60 ಏನಾಗುತ್ತಾ 1/√3 ಆಗುತ್ತಾ. ಅಂಡರ್ಸ್ಟ್ಯಾಂಡಿಂಗ್. ಸೊ ಟ್ಯಾನ್ 90 ನಾಟ್ ಡಿಫೈನ್ಡ್. ನೋಡಿ ಒಂಚೂರು ಕಾಮನ್ ಸೆನ್ಸ್ ಯೂಸ್ ಮಾಡಿ. ನಾಟ್ ಡಿಫೈನ್ಡ್ ಅಂದ್ರೆ ಏನು, 1/0 ಆಗಿತ್ತು. ಹೌದಾ, ಈಗ ಇದನ್ನ ವೃತ್ತಕ್ರಮ ಮಾಡ್ಕೋಬೇಕು. ಅವಾಗ 0/1 ಆಗುತ್ತಾ. 0/1 ಅಂದ್ರೆ ಏನ್ ಸಿಗುತ್ತ್ರಿ ನನಗ 0. ಕನ್ಫ್ಯೂಷನ್ ಆಗ್ಬೇಡಿ. 0/1 ಇದು 1/0 ಆಗಿತ್ತು, ನಾಟ್ ಡಿಫೈನ್ಡ್ ಬರ್ದೆ. ಸೊ 0/1 ಆದ್ರೆ ಏನಾಗುತ್ತಾ 0 ಆಗುತ್ತಾ. ಸೊ ಏನಂತ ಬರಿಬೇಕಿಲ್ಲಿ, ಕಾಟ್ 90 ದ ಬೆಲೆ 0. ನೀವು ಈ ಟೇಬಲ್ ಅನ್ನ ತುಂಬಾ ಪರ್ಫೆಕ್ಟ್ ಮಾಡ್ಕೋಬೇಕು. ಅಕಸ್ಮಾತ್ ಆಗಿ ನಿಮಗೆ ಕೊಸೆಕ್ ಸೀಕ್ ಮತ್ತೆ ಕಾಟ್ ಬೇಡ ಅಂದ್ರೂ ಕೂಡ ಸೈನ್ ಕಾಸ್ ಟ್ಯಾನ್ ಅನ್ನ, ಈ 3 ತ್ರಿಕೋನಮಿತಿ ಅನುಪಾತಗಳನ್ನ ಈ ನಿರ್ದಿಷ್ಟ ಕೋನಗಳಿಗೆ ಸರಿಯಾಗಿ ನೆನಪಿಟ್ಕೋಬೇಕು. ಅಂದ್ರೆ ಮಾತ್ರ ನೀವು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ, ಇಲ್ಲ ಅಂತಂದ್ರೆ ಸಾಧ್ಯ ಆಗೋದಿಲ್ಲ. ಸೊ ನಾನು ಆಲ್ರೆಡಿ ನಿಮಗೆ ಟೇಬಲ್ ಯಾವ ರೀತಿಯನ್ನ ಸುಲಭವಾಗಿ ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಅಕಸ್ಮಾತ್ ನೀವೇನಾದ್ರೂ ಬೋರ್ಡ್ ಎಕ್ಸಾಮ್ ನಲ್ಲಿ ಸ್ವಲ್ಪ ಟೇಬಲ್ ಬಗ್ಗೆ ಕನ್ಫ್ಯೂಷನ್ ಆದ್ರೂ 30 ಸೆಕೆಂಡ್ಸ್ ಅಲ್ಲಿ ನೀವು ಸೈನ್ ಕಾಸ್ ಮತ್ತೆ ಟ್ಯಾನ್ ಗಳನ್ನ ಸರಳವಾಗಿ ಬರ್ಕೋಬಹುದು. Fine. Keep watching. Thank you. We'll meet in the next video.